ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸ್. ಒಂದು ಉದ್ಯೋಗ ವರ್ತದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಕರ್ನಾಟಕ ಬ್ಯಾಂಕ್ ರಿಕ್ರೂಟ್ಮೆಂಟ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದೀವಿ. ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಪ್ರೊಬೇಷನರಿ ಆಫೀಸರ್. ಸೊ ಇದು ರಿಕ್ರೂಟ್ಮೆಂಟ್ ಇರೋದು ಪ್ರೊಬೇಷನರಿ ಆಫೀಸರ್ಗೆ. ಇಲ್ಲಿ ನೋಡ್ರಿ, ಕರ್ನಾಟಕ ಬ್ಯಾಂಕ್ ಲೀಡಿಂಗ್ ಡಿಜಿಟಲಿ ಅಡ್ವಾನ್ಸ್ಡ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ವಿತ್ ಎ ಪ್ಯಾನ್ ಇಂಡಿಯಾ ಫುಟ್ ಪ್ರಿಂಟ್ ಆಫರ್ಸ್ ಎಕ್ಸೈಟಿಂಗ್ ಅಪರ್ಚುನಿಟೀಸ್ ಫಾರ್ dynamic individuals to join this highly competent workforce as a probationary officer scale 1 to be positioned at its branches offices located across India. ಅಂದ್ರೆ ನೀವು ಏನಾಗಬಹುದು ಅಂದ್ರೆ ಪ್ರೊಬೇಷನರಿ ಆಫೀಸರ್ಸ್ ಹುದ್ದೆಗಳಿಗೆ ಜಾಯಿನ್ ಆಗಬಹುದು ಅಂತ ಹೇಳ್ತಿದ್ದಾರೆ. ಅದು ಕೂಡ ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ನೀವು ಜಾಯಿನ್ ಆಗಬಹುದು. ಹೂ ಕ್ಯಾನ್ ಅಪ್ಲೈ, ಯಾರೆಲ್ಲ ಅಪ್ಲೈ ಮಾಡಬಹುದು ಅಂದ್ರೆ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಏನು, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇದೆ ನೋಡ್ರಿ. ಪೋಸ್ಟ್ ಗ್ರಾಜುಯೇಟ್ಸ್ ಇನ್ ಎನಿ ಡಿಸಿಪ್ಲಿನ್, ಗ್ರಾಜುಯೇಟ್ಸ್ ಇನ್ agriculture science, graduates in law 5 years integrated course only, or professional qualification CA CS CMA ICWA. ಸೊ ಇಲ್ಲಿ ಯಾರೆಲ್ಲ ಅಪ್ಲೈ ಮಾಡಬಹುದಪ್ಪ ಅಂದ್ರೆ ಯಾರೆಲ್ಲ ಪದವೀಧರರ ಮುಗಿಸಿ, ಅಂದ್ರೆ ಈಗ ನೋಡ್ರಿ ಸ್ನಾತಕೋತ್ತರ ಪದವಿಯನ್ನ ಮಾಡಿರ್ತೀರ ಅಥವಾ ಸ್ನಾತಕೋತ್ತರ ಪದವಿಯನ್ನ ಮುಗಿಸಿರ್ತಿರಲ್ಲ, ಪೋಸ್ಟ್ ಗ್ರಾಜುಯೇಟ್ಸ್ ಅಂತವ್ರು ಮಾತ್ರ ಇಲ್ಲಿ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಜೊತೆಗೆ ಅಗ್ರಿಕಲ್ಚರ್ ಸೈನ್ಸ್ ಅಲ್ಲಿ ನೀವೇನಾದ್ರೂ ಪದವಿಯನ್ನ ಪಡೆದಿದ್ರೆ ನೀವು ಸಹ ಇಲ್ಲಿ ಅಪ್ಲೈ ಮಾಡಬಹುದು. ಜೊತೆಗೆ ನೋಡ್ರಿ ಲಾ ಗ್ರಾಜುಯೇಟ್ಸ್, ಲಾ ಪದವೀಧರ ಇಲ್ಲಿ ಅಪ್ಲೈ ಮಾಡಬಹುದು. ಆದ್ರೆ 5 years ಇಂಟಿಗ್ರೇಟೆಡ್ ಕೋರ್ಸ್ ಇರ್ಬೇಕಂದ್ರೆ PUC ಮೇಲೆ ನೀವ್ ಏನ್ ಮಾಡಿರ್ಬೇಕಂದ್ರೆ LLB ನ ಮಾಡಿರ್ಬೇಕು, ಅಂತವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ನೋಡ್ರಿ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ CA CS CMA ICWA ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. The cutoff date for the qualifications will be 1/11/2024. Candidates who are awaiting the results or pursuing post graduation shall not eligible to apply. ನೋಡ್ರಿ, ಯಾರು ಸ್ನಾತಕೋತ್ತರ ಪದವಿಯನ್ನ ಮಾಡ್ತಿದ್ದೀರಿ ಅಥವಾ ಯಾರು ರಿಸಲ್ಟ್ ಗೋಸ್ಕರ ಕಾಯ್ತಾ ಇದ್ದೀರಲ್ಲ ಅಂತವ್ರು ಇಲ್ಲಿ ಅಪ್ಲಿಕೇಶನ್ ಹಾಕಕ್ ಬರಲ್ಲ ಅಂತ ಅವರು ಹೇಳ್ತಿದ್ದಾರೆ. ಏಜ್ ಕ್ರೈಟೀರಿಯಾ ನೋಡ್ರಿ, ಮ್ಯಾಕ್ಸಿಮಮ್ 28 years as on 1/11/2024. Candidate must have been born on or after 2/11/1996. ಗರಿಷ್ಠ ವಯೋಮಿತಿ ಎಷ್ಟಂದ್ರೆ 28 ವರ್ಷ ಇದೆ. ಅದು ಕೂಡ 1/11/2024 ಪ್ರಕಾರ. ಸೊ ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಅಂದ್ರೆ ಯಾರ ಒಂದು ಜನ್ಮ ದಿನಾಂಕ 2/11/1996 ನಂತರ ಇದೆಯಲ್ಲ ಅವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ನೋಡ್ರಿ 5 ವರ್ಷ ವಯೋಮಿತಿ ಸಡಲಿಕೆ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ SC ST ಅಭ್ಯರ್ಥಿಗಳಿಗೆ ಕೊಡ್ತಿದ್ದಾರೆ. ಅಂದ್ರೆ SC ST ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ 2/11/1991 ನಂತರ ಯಾರು ಇರ್ತಿರಲ್ಲ ಅವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಸೊ 5 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಿದ್ದಾರೆ. ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ನೋಡ್ರಿ, ನಾನ್ ರಿಫಂಡಬಲ್ ಇರುತ್ತೆ. ಜನರಲ್, ಅನ್ರಿಸರ್ವ್ಡ್, OBC ಮತ್ತೆ ಅದರ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 800 ರೂಪಾಯಿ ಪ್ಲಸ್ ಅಪ್ಲಿಕೇಬಲ್ ಟ್ಯಾಕ್ಸಸ್ ಇರುತ್ತೆ. SC ST ಅಭ್ಯರ್ಥಿಗಳಿಗೆ 700 ರೂಪಾಯಿ ಪ್ಲಸ್ ಅಪ್ಲಿಕೇಬಲ್ ಟ್ಯಾಕ್ಸಸ್ ಇರುತ್ತೆ. ಹಾಗಾದ್ರೆ ನೀವು ಜಾಯಿನ್ ಆದ್ರೆ ನಿಮಗೆ ಪ್ರತಿ ತಿಂಗಳು ಎಷ್ಟು ಸ್ಯಾಲರಿನ ಕೊಡ್ತಾರಂದ್ರೆ ಪೇ ಅಂಡ್ ಅದರ್ ಎಮೋಲ್ಮೆಂಟ್ಸ್ ಪ್ರೆಸೆಂಟ್ಲಿ ಸ್ಟಾರ್ಟಿಂಗ್ ಅಟ್ ದ ಬೇಸಿಕ್ ಪೇ ಅಪ್ಲಿಕೇಬಲ್ ಟು ಆಫೀಸರ್ ಸ್ಕೇಲ್ 1 is 48,480 per month. In scale of pay, the officers will also be eligible for DA, HRA and other allowances prerequisites as per the rules in force for the time to time. The current CTC cost to the company will be approximately 1,17,000 rupees only. ಸೊ ನೋಡ್ರಿ, ಇಲ್ಲಿ ಎಷ್ಟಿರುತ್ತೆ ಅಂದ್ರೆ ನಿಮ್ಗೆ ಪ್ರತಿ ತಿಂಗಳು ಜಾಯಿನ್ ಆದ್ರೆ ಬೇಸಿಕ್ ಪೇನೆ ನಿಮ್ಗೆ ಪ್ರತಿ ತಿಂಗಳು 48,480 ರೂಪಾಯಿನ ಕೊಡ್ತಾರೆ. ಸೊ ಅದು ಇನ್ಕ್ರಿಮೆಂಟ್ ಆಗಿ ಲಾಸ್ಟಿಗೆ ಎಲ್ಲಿಗೆ ಬರುತ್ತೆ ಅಂದ್ರೆ 85,920 ರೂಪಾಯಿವರೆಗೂ ಬರುತ್ತೆ. ಜೊತೆಗೆ ನಿಮ್ಗೆ DA HRA ಇರುತ್ತೆ. ಸೊ ಮೆಟ್ರೋ ಸಿಟೀಸ್ ಅಲ್ಲಿ ಅಂದ್ರೆ ಬೆಂಗಳೂರು, ಹೈದರಾಬಾದ್, ಡೆಲ್ಲಿ ಈ ತರದ ಮೆಟ್ರೋ ಸಿಟೀಸ್ ಅಲ್ಲಿ ಪ್ರತಿ ತಿಂಗಳು ಕಾಸ್ಟ್ ಟು ದ ಕಂಪನಿ ಎಷ್ಟು ಬರುತ್ತೆ ಅಂದ್ರೆ ನಿಮಗೆ 1,17,000 ರೂಪಾಯಿ ಬೀಳುತ್ತೆ. ಹಾಗಾದ್ರೆ ಸೆಲೆಕ್ಷನ್ಸ್ ನೋಡ್ರಿ, ಸೆಲೆಕ್ಷನ್ಸ್ ಏನಿರುತ್ತೆ ಅಂದ್ರೆ ಆನ್ಲೈನ್ ಟೆಸ್ಟ್ ಮೂಲಕ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಸೊ ಆನ್ಲೈನ್ ಟೆಸ್ಟ್ ಅನ್ನ ಎಲ್ಲಿ ಕಂಡಕ್ಟ್ ಮಾಡ್ತಾರೆ? ಆನ್ಲೈನ್ ಟೆಸ್ಟ್ ಟೆಂಟೇಟಿವ್ಲಿ ಶೆಡ್ಯೂಲ್ಡ್ ಆನ್ 22/12/2024. ಅಂದ್ರೆ ಆನ್ಲೈನ್ ಟೆಸ್ಟ್ ಅನ್ನ ಏನಪ್ಪಾ ಅಂದ್ರೆ ಆಲ್ರೆಡಿ ಡಿಸೆಂಬರ್ 22ಕ್ಕೆ ಶೆಡ್ಯೂಲ್ ಅನ್ನ ಮಾಡಿದ್ರೆ ಅದನ್ನು ಕೂಡ ನೋಡ್ರಿ ಎಲ್ಲಿ ಶೆಡ್ಯೂಲ್ ಅನ್ನ ಮಾಡಿದಾರೆ ಅಂದ್ರೆ ಯಾವ್ಯಾವ ಸೆಂಟರ್ಸ್ ಅಲ್ಲಿ ಆನ್ಲೈನ್ ಟೆಸ್ಟ್ ಇರುತ್ತೆ ಅಂದ್ರೆ ಈ ಒಂದು ಊರಲ್ಲಿ ಆನ್ಲೈನ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಬೆಂಗಳೂರು, ಚೆನ್ನೈ, ಮುಂಬೈ, ನ್ಯೂ ಡೆಲ್ಲಿ, ಹೈದರಾಬಾದ್, ಕೋಲ್ಕತ್ತಾ, ಪುಣೆ, ಮಂಗಳೂರು, ಧಾರವಾಡ, ಹುಬ್ಳಿ, ಮೈಸೂರು, ಶಿವಮೊಗ್ಗ, ಕಲಬುರ್ಗಿ. ಅಂದ್ರೆ ಕರ್ನಾಟಕದಲ್ಲಿ ಬಂದ್ರೆ ನೋಡ್ರಿ ನಿಮ್ಗೆ ಬೆಂಗಳೂರು, ಮಂಗಳೂರು, ಧಾರವಾಡ, ಹುಬ್ಳಿ, ಮೈಸೂರು, ಶಿವಮೊಗ್ಗ ಮತ್ತೆ ಕಲಬುರ್ಗಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. Candidate who are successful in the online test will be called for an interview at the bank head office Mangalore or any other places as decided by the bank. ಅಂದ್ರೆ ಯಾರು ಆನ್ಲೈನ್ ಟೆಸ್ಟ್ ಅಲ್ಲಿ ಎಲಿಜಿಬಲ್ ಆಗ್ತಿರಲ್ಲ ಅಂತವ್ರಿಗೆ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಇಂಟರ್ವ್ಯೂಗೆ ಕರೀತಾರೆ. ಅದನ್ನು ಕೂಡ ಬ್ಯಾಂಕ್ ಹೆಡ್ ಆಫೀಸ್ ಮಂಗಳೂರಲ್ಲಾದ್ರೂ ಕರಿಬಹುದು, ಎನಿ ಅದರ್ ಬ್ರಾಂಚಸ್ ಆದ್ರೂ ಕರಿಬಹುದು. No allowances or reimbursement will be payable
ಆರ್ ಮೇಡ್ ಫಾರ್ ಅಟೆಂಡಿಂಗ್ ದ ಟೆಸ್ಟ್ ಆರ್ ಇಂಟರ್ವ್ಯೂ. ಅಂದ್ರೆ ಇಂಟರ್ವ್ಯೂ ಅಥವಾ ಟೆಸ್ಟ್ ಅನ್ನ ಅಟೆಂಡ್ ಮಾಡಿದಕ್ಕೆ ಯಾವುದೇ ತರನಂತ ಅಲವೆನ್ಸಸ್ ಅನ್ನ ಇವರು ಕೊಡುವುದಿಲ್ಲ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಅಪಾಯಿಂಟ್ಮೆಂಟ್ ಅಂಡ್ ಎನ್ರೋಲ್ಮೆಂಟ್ಸ್ ಅನ್ನ ಹೇಳ್ತಿದ್ದಾರೆ. ಇದಾದ್ಮೇಲೆ ಮೇನ್ ಏನಪ್ಪಾ ಅಂದ್ರೆ ಸರ್ವಿಸ್ ಬಾಂಡ್ ಇರುತ್ತೆ. ಸರ್ವಿಸ್ ಬಾಂಡ್ ಏನ್ ಹೇಳುತ್ತೆ ನೋಡ್ರಿ, selected candidates will be required to execute an undertaking to work for a minimum period of 3 years, failing which they will require to pay the liquidated damages as may be prescribed in the appointment letter. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಯಾರು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಇರ್ತಿರಲ್ಲ, ನೀವು ಕನಿಷ್ಠ ಪಕ್ಷ ಏನ್ ಮಾಡ್ಬೇಕಪ್ಪ ಅಂದ್ರೆ 3 ವರ್ಷ ಕೆಲಸ ಮಾಡ್ಬೇಕಾಗತ್ತೆ. ಅದಕ್ಕಿಂತ 3 ವರ್ಷಕ್ಕಿಂತ ಮುಂಚೆ ಏನಾದ್ರೂ ನೀವು ರಿಸೈನ್ ಅನ್ನ ಮಾಡಿದ್ರೆ ಲಿಕ್ವಿಡೇಟೆಡ್ ಡ್ಯಾಮೇಜ್ ಅಂದ್ರೆ ಅವ್ರ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ, ಅದ್ರ ಇಷ್ಟ ಅಮೌಂಟ್ ಅನ್ನ ಕೊಡ್ಬೇಕಂತಿರುತ್ತೆ, ಆ ಡ್ಯಾಮೇಜಸ್ ಅಥವಾ ಕಾಂಪನ್ಸೇಷನ್ ನೀವು ಕೊಡಬೇಕಾಗತ್ತೆ. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಅಪ್ಲೈ ಆನ್ಲೈನ್ ಓನ್ಲಿ ಬಿಟ್ವೀನ್ 13/11/2024 and 10/12/2024 inclusive of both days through the bank's official website after carefully going through the instruction contained in these notifications. No other means or modes of application will be accepted. Candidates are advised to go through this detailed notification and should ensure their eligibility and other details before applying for the remitting fees. So ನೋಡ್ರಿ, ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಏನಿದ್ರಲ್ಲ ಅವ್ರ ಏನ್ ಮಾಡ್ಬೇಕಂದ್ರೆ 30/11/2024 10/12/2024 ಮಾತ್ರ ಏನಪ್ಪಾ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗುತ್ತೆ. ಅದು ಕೂಡ ಈ ಒಂದು ನೋಟಿಫಿಕೇಶನ್ಸ್ ಅಲ್ಲಿ ಕೊಟ್ಟಿರುವಂತ ಎಲ್ಲಾ ಕ್ಲಿಯರ್ ಇನ್ಸ್ಟ್ರಕ್ಷನ್ ಓದ್ಕೊಂಡು ಆಮೇಲೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗತ್ತೆ. ಈ ಒಂದು ಅಪ್ಲಿಕೇಶನ್ ಮೋಡ್ ಬಿಟ್ಟು ಬೇರೆ ಯಾವುದೇ ಅಪ್ಲಿಕೇಶನ್ಸ್ ಮೋಡ್ ಇಲ್ಲ ಅಂತೇಳಿ ಬ್ಯಾಂಕ್ ಇಲ್ಲಿ ಕ್ಲಾರಿಫಿಕೇಶನ್ಸ್ ನ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ಡೇಟ್ ಹೊಡ್ಸಿರೋದು 30/11/2024. ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿರೋದು 30/11/2024. ಆನ್ಲೈನ್ ರಿಜಿಸ್ಟ್ರೇಷನ್ ಯಾವಾಗ ಕ್ಲೋಸ್ ಆಗುತ್ತೆ ಅಂದ್ರೆ 10/12/2024. ಟೆಂಟೇಟಿವ್ ಡೇಟ್ ಆಫ್ ಎಕ್ಸಾಮಿನೇಷನ್ ಯಾವಾಗ ಇರುತ್ತೆ ಅಂದ್ರೆ 22/12/2024, ಅಂದ್ರೆ ಡಿಸೆಂಬರ್ 22ಕ್ಕೆ ನಿಮ್ಗೆ ಆನ್ಲೈನ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಸೊ ನೋಡ್ರಿ, ಆನ್ಲೈನ್ ಎಕ್ಸಾಮಿನೇಷನ್ಸ್ ಏನಿರುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆನ್ಲೈನ್ ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಏನಿರುತ್ತಪ್ಪ ಅಂದ್ರೆ ಫಸ್ಟ್ ಇಲ್ಲಿ ನೋಡ್ರಿ 2 ಪಾರ್ಟ್ ಇದೆ, ಒಂದು ಅಬ್ಜೆಕ್ಟಿವ್ ಟೈಪ್, ಒಂದು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಅಬ್ಜೆಕ್ಟಿವ್ ಟೈಪ್ ಅಲ್ಲಿ ನಿಮ್ಗೆ 200 ಕ್ವಶನ್ಸ್ ಕೇಳ್ತಾರೆ, 200 ಮಾರ್ಕ್ಸ್ಗೆ 2 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಸೊ ಅಬ್ಜೆಕ್ಟಿವ್ ಟೆಸ್ಟ್ ಅಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ಕಂಪ್ಯೂಟರ್ ಅವೇರ್ನೆಸ್ ಇರುತ್ತೆ. ಸೊ ಕಂಪ್ಯೂಟರ್ ಅವೇರ್ನೆಸ್ ಮೇಲೆ ನಿಮ್ಗೆ 30 ಕ್ವಶನ್ಸ್ ಕೇಳ್ತಾರೆ, 30 ಮಾರ್ಕ್ಸ್ಗೆ 15 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ನಿಮ್ಗೆ 50 ಕ್ವಶನ್ಸ್ ಕೇಳ್ತಾರೆ, 50 ಮಾರ್ಕ್ಸ್ಗೆ 35 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಜನರಲ್ ಅವೇರ್ನೆಸ್ ಬ್ಯಾಂಕಿಂಗ್ ಕರೆಂಟ್ ಅಫೇರ್ಸ್ ಮೇಲೆ ನಿಮ್ಗೆ 50 ಕ್ವಶನ್ಸ್ ಕೇಳ್ತಾರೆ, 50 ಮಾರ್ಕ್ಸ್ಗೆ 20 ನಿಮಿಷಗಳ ಕಾಲಾವಕಾಶ ಇರುತ್ತೆ. ರೀಸನಿಂಗ್ ಮೇಲೆ ನಿಮ್ಗೆ 30 ಕ್ವಶನ್ಸ್ ಕೇಳ್ತಾರೆ, 30 ಮಾರ್ಕ್ಸ್ಗೆ 20 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ ನೋಡ್ರಿ ನಿಮ್ಗೆ 40 ಕ್ವಶನ್ಸ್ ಅನ್ನ ಕೇಳ್ತಾರೆ, 40 ಮಾರ್ಕ್ಸ್ಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಒಟ್ಟು 200 ಪ್ರಶ್ನೆಗಳನ್ನ ಕೇಳ್ತಾರೆ, 200 ಅಂಕಗಳಿರುತ್ತೆ, 120 ನಿಮಿಷ ಸಮಯಾವಕಾಶ ಇರುತ್ತೆ, ಅಂದ್ರೆ 2 ಗಂಟೆ ಸಮಯಾವಕಾಶ ಇರುತ್ತೆ. ಕ್ವಶನ್ಸ್ ವಿಲ್ ಬಿ ಇನ್ ಇಂಗ್ಲಿಷ್ ಓನ್ಲಿ. ಈಚ್ ಕ್ವಶನ್ಸ್ ವಿಲ್ ಹ್ಯಾವ್ 5 ಆಲ್ಟರ್ನೇಟಿವ್. 1/4 ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್ ಫಾರ್ ಈಚ್ ರಾಂಗ್ ಆನ್ಸರ್ಸ್. ನೋಡ್ರಿ, ಕ್ವಶನ್ಸ್ ಏನಿರುತ್ತೆ ಅಂದ್ರೆ ಇಂಗ್ಲಿಷ್ ಅಲ್ಸೇ ಇರುತ್ತೆ. ಆಮೇಲೆ ಪ್ರತಿಯೊಂದು ಪ್ರಶ್ನೆಗೆ ಏನಪ್ಪಾ ಅಂದ್ರೆ 5 ಆಲ್ಟರ್ನೇಟಿವ್ ಇರುತ್ತೆ, ಅಂದ್ರೆ 5 ಆಪ್ಷನ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಪ್ರತಿ ತಪ್ಪುತ್ತರಕ್ಕೆ 1/4 ಅಂದ್ರೆ 0.25 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಡಿಸ್ಕ್ರಿಪ್ಟಿವ್ ನಿಮ್ಗೆ ಏನಿರುತ್ತೆ ಅಂದ್ರೆ 2 ಕ್ವಶನ್ಸ್ ಅನ್ನ ಕೇಳ್ತಾರೆ, 25 ಅಂಕಗಳಿಗೆ. ಸೊ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಟೆಸ್ಟ್ ಮಾಡ್ತಾರೆ. ಶಾರ್ಟ್ ನೋಟ್ಸ್ ಅನ್ನ ಬರೀಬೇಕು, ಎಸ್ಸೆ ಟೈಪ್ ಕ್ವಶನ್ಸ್ ಅನ್ನ ನೀವು ಬರೀಬೇಕಾಗುತ್ತೆ. ಇದನ್ನ ನೀವು ಕಂಪ್ಯೂಟರ್ ಕೀಬೋರ್ಡ್ ಯೂಸ್ ಮಾಡ್ಕೊಂಡು ಮಾಡಬಹುದಾಗಿದೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಅಪ್ಲಿಕೇಶನ್ಸ್ ಹಾಕೋದನ್ನ ಹೇಳಿದ್ದಾರೆ. ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕನ್ನೋದನ್ನ ಕೂಡ ಕೊಟ್ಟಿದ್ದಾರೆ. ಸೊ ಫಸ್ಟ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ಬೇಕು, ಆಮೇಲೆ ಪೇಮೆಂಟ್ ಆಫ್ ಫೀಸ್ ಮಾಡ್ಬೇಕು, ಆಮೇಲೆ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ www.karnatakabank.com ಮೂಲಕ ನೀವು ಏನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬೇಕು. ಸೊ ನೀವು ಫಸ್ಟ್ ಏನ್ ಮಾಡ್ಬೇಕಂದ್ರೆ www.karnatakabank.com ಅಂತ ಗೂಗಲ್ ಅಲ್ಲಿ ಕ್ಲಿಕ್ ಮಾಡಿ ಆ ಪೇಜಿಗೆ ಎಂಟರ್ ಆದ್ಮೇಲೆ ಕೆರಿಯರ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಆನ್ಲೈನ್ ಅಂತ ಹೊಡೆದ್ರೆ ನೀವು ಈ ಅಪ್ಲಿಕೇಶನ್ಸ್ಗೆ ಅಪ್ಲೈ ಅನ್ನ ಮಾಡಬಹುದಾಗಿದೆ. ಇದಾದ್ಮೇಲೆ ನೋಡ್ರಿ ಏನೇನ್ ಸ್ಟಫ್ ಇದೆ ಅಂತಾನು ಕೂಡ ಹೇಳಿದ್ದಾರೆ, ಒಂದ್ಸರಿ ಹೇಳ್ಬಿಡ್ತೀನಿ ನೋಡ್ರಿ. ಫಸ್ಟ್ ಬ್ಯಾಂಕ್ ವೆಬ್ಸೈಟ್ ಅನ್ನ ವಿಸಿಟ್ ಮಾಡ್ಬೇಕು, ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಆಮೇಲೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಬೇಕು, ಆಮೇಲೆ ಪರ್ಸನಲ್ ಡೀಟೇಲ್ಸ್ ಅನ್ನ ತುಂಬಬೇಕು, ಆಮೇಲೆ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡ್ಬೇಕು. ಆಮೇಲೆ ನೋಡ್ರಿ ನಿಮ್ಗೆ ಪ್ರಿವ್ಯೂ ಆಫ್ ಡೀಟೇಲ್ಸ್ ಅಂದ್ರೆ ತುಂಬಿದ್ದು ಕರೆಕ್ಟ್ ಆಗಿದೆಯಾ ಅಂತ ಇಲ್ಲಿ ತೋರಿಸ್ತಾರೆ, ಅದನ್ನ ಸಹ ನೋಡ್ಬೇಕು. ಅದಾದ್ಮೇಲೆ ಅಪ್ಲಿಕೇಶನ್ ಫೀಸ್ ಅನ್ನು ತುಂಬಬೇಕು, ಅದಾದ್ಮೇಲೆ ಫೈನಲ್ ಸಬ್ಮಿಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಆಮೇಲೆ ನೋಡ್ರಿ ಆನ್ಲೈನ್ ಅಪ್ಲಿಕೇಶನ್ಸ್ ತುಂಬಿದ್ರೆ ಆನ್ಲೈನ್ ಫೀಸ್ ಅನ್ನ ಯಾವ ತರ ತುಂಬಬಹುದು ಅಂದ್ರೆ ಡೆಬಿಟ್ ಕಾರ್ಡ್, ರೂಪೇ, ವೀಸಾ, ಮಾಸ್ಟರ್ ಕಾರ್ಡ್ ಯೂಸ್ ಮಾಡ್ಕೊಂಡು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು, UPI ಮತ್ತೆ ಮೊಬೈಲ್ ವ್ಯಾಲೆಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು ಅಂದ್ರೆ
ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದಾಗಿದೆ. ಸೊ ಇದಿಷ್ಟೇನಂದ್ರೆ ಕರ್ನಾಟಕ ಬ್ಯಾಂಕ್ ಅವರು ಹೊರಡಿಸಿರುವಂತಹ ಬ್ಯಾಂಕ್ ಪಿ ಒ ನೋಟಿಫಿಕೇಶನ್ಸ್ ಬಗ್ಗೆ ಇರುವಂತಹ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡ್ಬೋದು ಅಂದ್ರೆ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು. ಜೊತೆಗೆ ನೋಡ್ರಿ, ಆ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು PDF ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಪ್ರೊಸೀಜರ್ ಅನ್ನ ನೋಡ್ಕೊರಿ. ಜೊತೆಗೆ ಎಷ್ಟೆಷ್ಟು KBs ಅಲ್ಲಿ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಅದನ್ನು ಸಹ ನೀವು ಒಂದ್ಸರಿ ಡೀಟೇಲ್ಡ್ ಆಗಿ ನೋಡ್ಕೊರಿ. ಸೊ ಇದೇ ತರನಾಗಿ ಉಪಯುಕ್ತ ಮಾಹಿತಿನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.